5ನೇ ಕೀರ್ತನೆ 11ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೆಹೋವನೇ, ನೀತಿವಂತರನ್ನು ಆಶೀರ್ವದಿಸುವವನು ನೀನೇ. ನಿನ್ನ ದಯೆಯು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಓದಂಥ ಈ ಕೀರ್ತನೆ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಕಳೆದ ದಿನಗಳಿಂದ ದಾವಿದನು ಈ ಒಂದು ಕೀರ್ತನೆಯಲ್ಲಿ ಎಂಥವ್ರನ್ನ ಆಶೀರ್ವಾದ ದೇವರು ಮಾಡ್ತಾರೆ ಎಂಬುದಾಗಿ ಇಲ್ಲಿ ವ್ಯಕ್ತಪಡಿಸುವುದನ್ನು ನಾವು ನೋಡುವಂತರಾಗಿದ್ದೇವೆ. ಈ 11ನೇ ವಚನದಲ್ಲಿ ನಾವು ನೋಡುತ್ತೇವೆ, ನೀತಿವಂತರನ್ನು ದೇವರು ಆಶೀರ್ವಾದ ಮಾಡ್ತಾನೆ. ಜನರಲ್ಲಿ ದೇವರು ಎಂಥವ್ರನ್ನ ಆಶೀರ್ವದಿಸ್ತಾನೆ? ಎಂಥವ್ರನ್ನ ದೇವರು ಆಶೀರ್ವಾದ ಮಾಡ್ತಾರಂತೆ? ನೀತಿವಂತ ಜನರನ್ನು ದೇವರು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ. ನೀತಿವಂತರು ಎಂಬುದಾಗಿ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಅನೇಕ ಭಕ್ತರು ನೀತಿಯಲ್ಲಿ ನಡೆದಿರುವುದನ್ನು ನಾವು ನೋಡುವಂತರಾಗಿದ್ದೇವೆ. ಹಳೆ ಒಡಂಬಡಿಕೆ ನಾವು ನೋಡ್ತೇವೆ, ನೀತಿ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವಂಥದ್ದು, ದೇವರಿಗೆ ಭಯಪಟ್ಟು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದು. ಮತ್ತು ಅಷ್ಟು ಮಾತ್ರವಲ್ಲ, ದೇವರು ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡು, ದೇವರು ತಾನು ಏನು ಹೇಳ್ತಾನೋ ಅದನ್ನು ಕೇಳಿಸಿಕೊಂಡು ದೇವರಿಗೆ ಭಯಪಟ್ಟು ನಡೆಯುವವರು ಹಳೆ ಒಡಂಬಡಿಕೆಯಲ್ಲಿ ನೀತಿವಂತರೆಂಬುದಾಗಿ ಕರೆಯಲ್ಪಡ್ತಾ ಇರುವುದನ್ನು ನಾವು ನೋಡುವಂತರಾಗಿದ್ದೇವೆ. ನಾವು ನೋಡ್ತೇವೆ ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನ, 7ನೇ ಅಧ್ಯಾಯ 1ನೇ ವಚನದಲ್ಲಿ ನೋಹನಿಗೆ ದೇವರು ಹೇಳುದು, ನೀನೊಬ್ಬನೇ ನೀತಿವಂತನು ನನ್ನ ಮುಂದೆ ಕಾಣಿಸ್ತಾ ಇದೆ ಎಂಬುದಾಗಿ. ನೋಹನು ನೀತಿವಂತನಾಗಿ ದೇವರ ಮುಂದೆ ನಡೆದುಕೊಂಡನೆಂಬುದಾಗಿ ದೇವರು ಹೇಳ್ತಾರೆ. ನೋಹನಿಗೆ ನೀತಿವಂತನಾಗಿ ನೀನು ನನ್ನ ಮುಂದೆ ಕಾಣ್ತಾ ಇದೀಯಾ? ಏನು ಮಾಡಿದ ನೋಹನು? ದೇವರ ಮಾತನ್ನ ಕೇಳಿದ, ಪಾಪದಿಂದ ಆತನು ದೂರ ಇದ್ದ, ಮತ್ತು ಲೋಕದನುಸಾರವಾಗಿ ಆತನು ನಡೆಯದೆ ದೇವರ ಮಾತನ್ನು ಹಿಡಿದುಕೊಂಡು ದೇವರ ಆಜ್ಞೆಗಳನ್ನು ಹಿಡಿದುಕೊಂಡು ಆತನು ನಡೀತಾ ಇರುವುದರಿಂದ ದೇವರ ದೃಷ್ಟಿಯಲ್ಲಿ ನೀತಿವಂತನೆಂಬುದಾಗಿ ಕರೆಯಲ್ಪಟ್ಟನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹೌದು, ನಾವು ನೋಡ್ತೇವೆ ಅಬ್ರಾಮನ ಕುರಿತಾಗಿ ಕೂಡ ನಾವು ನೋಡ್ತೇವೆ. ರೋಮ 4:3 ಕೂಡ ಅಬ್ರಾಮನ ಕುರಿತಾಗಿ ಕೂಡ ನಾವು ನೋಡ್ತೇವೆ, ಅಬ್ರಾಮನ ನಂಬಿಕೆಯಿಂದ ನೀತಿವಂತನಾದನು. ದೇವರನ್ನು ನಂಬಿದನು. ಆತ ನಂಬಿದ ಮೇಲೆ, ಆತನ ವಿಶ್ವಾಸ ಮಾಡಿದ ಮೇಲೆ, ಆತನಿಗೆ ಭಯಭಕ್ತಿಯಿಂದ ಕೂಡ ಆತನು ಕೂಡ ನಡೆದುಕೊಂಡ. ಮತ್ತು ಅಷ್ಟು ಮಾತ್ರವಲ್ಲ, ದೇವರ ಮಾತನ್ನು ಕೇಳಿ ಆತನು ನಡೆದುಕೊಳ್ತಾ ಇರೋದ್ರಿಂದ ಅಬ್ರಾಮನು ಕೂಡ ನೀತಿವಂತನೆಂಬುದಾಗಿ ಕರೆಯಲ್ಪಟ್ಟಿರುವುದನ್ನು ನಾವು ನೋಡುವಂತರಾಗಿದ್ದೇವೆ. ಹಾಗೆ ಇಲ್ಲಿ ದಾವಿದನು ಹೇಳ್ತಾನೆ, ನೀತಿವಂತರನ್ನ ನೀನು ಆಶೀರ್ವಾದ ಮಾಡುವಂಥ ದೇವರು. ಇಲ್ಲಿ ನಾವು ನೋಡ್ತೇವೆ ದಾವಿದನ ಕುರಿತಾಗಿ ಅನೇಕರು ನಾನಾ ವಿಧವಾಗಿ ನಡೆದುಕೊಳ್ತಾ ಇದ್ದಾರೆ. ದಾವಿದನ ಮೇಲೆ ಕೆಲವರು ಕೆಸರನ್ನು ಹಾಕ್ತಾ ಇದ್ದಾರೆ. ಹೇಗಾದ್ರೂ ಈತನ ಹೆಸರನ್ನು ಏನು ಮಾಡಬೇಕು? ನಾವು ಕೆಟ್ಟದಾಗಿ ಪ್ರಕಟಿಸಬೇಕು, ಹೇಗಾದರೂ ಮಾಡಿ ಈತನ ಮೇಲೆ ಇರುವಂಥ ಒಳ್ಳೆ ಹೆಸರನ್ನು ನಾವು ತೆಗೆದು ಹಾಕಬೇಕೆಂಬುದಾಗಿ ದಾವಿದನ ಮೇಲೆ ಕೆಸರನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ದಾವಿದನು ಹೇಳ್ತಾನೆ, ಆದರೂ ದೇವರೇ, ನೀನು ನೀತಿವಂತರಾಗಿ ನಡೆಯುವವರನ್ನ ನೀನು ಆಶೀರ್ವಾದ ಮಾಡ್ತಿ ಎಂಬುದಾಗಿ ಹೇಳುವುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ. 1 ಸಾಮುವೇಲ 24ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೇವೆ, ಸೌಲನು ದಾವಿದನ ಬಗ್ಗೆ ಮಾತಾಡ್ತಾನೆ. ಸೌಲನು ದಾವಿದನ ಬಗ್ಗೆ ಏನು ಮಾತಾಡ್ತಾನೆ ಅಂದರೆ, ನೀನೊಬ್ಬನು ನೀತಿವಂತನಾಗಿ ನನ್ನ ಮುಂದೆ ನೀನು ಕಾಣಿಸಲ್ಪಡ್ತಾ ಇದೆ, ಏಕೆಂದರೆ ನಿನ್ನ ಕೈಗೆ ನಾನು ಸಿಕ್ಕಿದೆ. ಯಾರಾದರೂ ಕೂಡ ಶತ್ರು ಕೈಯಲ್ಲಿ ಸಿಕ್ಕುವಾಗ ಯಾರು ಬಿಡಲ್ಲ. ಆದರೆ ನೀನು ನನ್ನನ್ನು ಬಿಡ್ತಾ ಇದೆ ಅಂದರೆ ನೀನು ದೇವರಿಗೆ ಭಯಪಡುವಂಥ ಮನುಷ್ಯ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥ ಮನುಷ್ಯ ಆಗಿರುವುದರಿಂದ ನೀನು ನೀತಿವಂತನಾಗಿ ನನಗಿಂತ ಹೆಚ್ಚಾದ ನೀತಿ ನಿನ್ನ ಒಳಗಡೆ ಇದೆ ಎಂಬುದಾಗಿ ಸೌಲನು ದಾವಿದನಿಗೆ ಹೇಳುವುದನ್ನು ನಾವು ನೋಡುವಂತರಾಗಿದ್ದೇವೆ. ಹೌದು, ದಾವಿದನು ನೀತಿಯಲ್ಲಿ ನಡ್ಕೊಳ್ತಾ ಇದ್ದ. ದಾವಿದನು ಕೂಡ ದೇವರಂದರೆ ಭಯಭಕ್ತಿಯಿಂದ ದೇವರ ಆಜ್ಞೆಗಳನ್ನು ಅನುಸರಿಸ್ತಾ ಆತ ನಡೀತಾ ಇರುವುದರಿಂದ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಅವರು ನೀತಿವಂತರೆಂಬುದಾಗಿ ಕರೆಯಲ್ಪಟ್ಟಿರುವುದನ್ನು ನಾವು ನೋಡುವಂತರಾಗಿದ್ದೇವೆ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 22ನೇ ವಚನದಲ್ಲಿ ಕೊರ್ನೇಲ್ ಕೂಡ ನೀತಿವಂತನಾಗಿ ದೇವರ ಮುಂದೆ ನಡೆದುಕೊಂಡನಂತೆ. ಕೊರ್ನೇಲ್ ಏನು ಮಾಡ್ದ ನೀತಿವಂತನಾಗಲಿಕ್ಕೆ? ಏನನ್ನು ಆತನು ಮಾಡ್ದ? ದೇವರಂದ್ರೆ ಆತನಿಗೇನಿತ್ತು? ಭಯಭಕ್ತಿ ಇತ್ತು. ದೇವರಂದ್ರೆ ಆತನ ಆಜ್ಞೆಗಳನ್ನು ಪಾಲಿಸ್ತಾ ಇದ್ದ. ದೇವರ ನಿಯಮಗಳನ್ನು ಆತನು ಪಾಲಿಸ್ತಾ ಇದ್ದ. ದೇವರಿಗೆ ಕೊಡಬೇಕಾದ ಸಮಯವನ್ನು ದೇವರಿಗೆ ಆತನು ಕೊಡ್ತಾ ಇದ್ದ. ಮತ್ತು ಅಷ್ಟು ಮಾತ್ರವಲ್ಲ, ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಆತನು ಪಾಲಿಸ್ತಾ ಇರುವುದರಿಂದ ನೀತಿವಂತನೆಂಬುದಾಗಿ ಕೂಡ ಆತನು ಕೂಡ ಕರೆಯಲ್ಪಟ್ಟಿರುವುದನ್ನು ನಾವು ನೋಡುವಂತರಾಗಿದ್ದೇವೆ. ಈಗ ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಎಲ್ಲರೂ ಕೂಡ ನೀತಿವಂತರಾಗಿ ಕರೆಯಲ್ಪಡ್ತಾ ಇದ್ದಾರೆ. ಹೇಗೆ? ಅವ್ರು ಮಾಡುವಂಥ ದಾನ ಧರ್ಮಗಳಿಂದಲ್ಲ, ಅವ್ರು ಮಾಡುವಂಥ ಒಳ್ಳೆ ಪುಣ್ಯ ಕಾರ್ಯಗಳಿಂದಲ್ಲ. ಹಳೆ ಒಡಂಬಡಿಕೆಯಲ್ಲಿ ಕರೆಯಲ್ಪಡುವಂಥ ಪ್ರತಿಯೊಬ್ಬರು ಕೂಡ ದೇವರಿಗೆ ಭಯಪಟ್ಟು ದೇವರ ಮಾತನ್ನು ಕೇಳಿ ದೇವರು ಏನು ಹೇಳ್ತಾರೆ ಅದನ್ನು ಕೇಳಿ ಅವರು ನಡೆಯುವುದರಿಂದ ನೀತಿವಂತರಾಗಿ ದೇವರಿಂದ ಅವರು ಕರೆಯಲ್ಪಟ್ಟಿದ್ದಾರೆ. ಹಲ್ಲೆಲೂಯಾ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ನಾವು ನೋಡ್ತೇವೆ, ರೋಮ 2ನೇ ಅಧ್ಯಾಯ 13ನೇ ವಚನದಲ್ಲಿ ಧರ್ಮಶಾಸ್ತ್ರವನ್ನು ಕೇಳುವುದರಿಂದ ಯಾರು ನೀತಿವಂತರು ಆಗುವುದಿಲ್ಲ. ಅದನ್ನು ಕೈಕೊಂಡು ನಡೆಯುವಾಗ ನೀತಿವಂತರಾಗಿ ಕರೆಯಲ್ಪಡ್ತಾರೆ ಎಂಬುದಾಗಿ ಪೌಲನು ಹೇಳಿದಾಗ, ಧರ್ಮಶಾಸ್ತ್ರ ಅಂದರೆ ದೇವರ ವಾಕ್ಯ. ಈ ವಾಕ್ಯನ ಬರೀ ಕೇಳುವುದರಿಂದ ನಾವು ಒಳ್ಳೆಯವರಾಗಲ್ಲ. ಇವತ್ತು ಅನೇಕ ಜನರ ಬರೀ ಕೇಳಿ ನಡೀತಾರೆ, ಹೌದಲ್ವಾ?
ಬರೀ ಕೇಳ್ತಾರೆ ಹೋಗ್ತಾರೆ, ಕೇಳ್ತಾರೆ ಹೋಗ್ತಾರೆ. ಅದರಿಂದ ನಾವು ನೀತಿವಂತ ಮಕ್ಕಳು ಎಂಬುದಾಗಿ ಕರೆಯಲ್ಪಡಲಿಕ್ಕಾಗಲ್ಲ. ಆ ವಾಕ್ಯವನ್ನು ಕೈಕೊಂಡು ನಾವು ನಡೆಯಬೇಕು. ಸೊ ಹಳೆ ಒಡಂಬಡಿಕೆಯಲ್ಲಿ ನೋಡಿದ ಹಾಗೆ ಒಳ್ಳೆ ಕಾರ್ಯಗಳಿಂದ ಅವ್ರು ನೀತಿವಂತರಾಗದೆ ದೇವರಿಗೆ ಮೆಚ್ಚುಗೆಯಾಗಿ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ, ದೇವರ ಮಾತನ್ನು ನಂಬಿ ನಡೆಯುವುದರಿಂದ ಅವ್ರು ನೀತಿವಂತರಾಗಿ ನಡೆಯಲ್ಪಟ್ಟರೆಂಬುದಾಗಿ ನಾವು ನೋಡುತ್ತೇವೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ನಾವು ನೋಡುತ್ತೇವೆ ಯೇಸುವನ್ನು ನಂಬುವುದರಿಂದ, ಯೇಸು ಕ್ರಿಸ್ತನಿಂದ ನೀತಿವಂತರಾಗುವರಾಗಿದ್ದೇವೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ರೋಮ 3ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯೇಸುವಿನ ಮೇಲೆ ನಂಬಿಕೆ ಇಡುವವರನ್ನು ಆತ ನೀತಿವಂತರಾಗಿ ಮಾಡುತ್ತಾನೆ. ಸೊ ಈಗ ನಾವು ಹೇಗೆ ನೀತಿವಂತರಾಗ್ತೇವೆ? ದೇವರಿಗೆ ಭಯಪಡೋದ್ರಿಂದ, ದೇವರ ಮಾತನ್ನು ಕೇಳುವುದರಿಂದ, ದೇವರಂದ್ರೆ ಒಂದು ಭಯ ಭಕ್ತಿ ಅವರ ಒಳಗಡೆ ಇರುವುದರಿಂದ ಹಳೆ ಒಡಂಬಡಿಕೆಯಲ್ಲಿ ನೀತಿವಂತರ ಕರೆಯಲ್ಪಡ್ತಾ ಇದ್ರು. ಈಗ ಯೇಸುವಿನ ಮೇಲೆ ನಂಬಿಕೆ ಇಟ್ಟು, ಏನಂತ ನಾವು ನಂಬಿಕೆ ಇಡುತ್ತೇವೆ ಯೇಸುವಿನ ಮೇಲೆ? ಯೇಸು ಸ್ವಾಮಿ ನನಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ, ನನ್ನ ಪಾಪಗಳಿಗಾಗಿ ಶಿಲ್ಪೆ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಾನೆ, ಸತ್ತು ಸಮಾಧಿಯಿಂದ ಎದ್ದು ಬಂದಿದ್ದಾನೆ, ಆತ ನಂಬಿದರೆ ನನಗೆ ನಿತ್ಯ ಜೀವ, ಆತ ನಂಬಿದರೆ ಸಂಪೂರ್ಣವಾದಂಥ ಒಂದು ಪಾಪ ಪರಿಹಾರ ನನಗಿದೆ ಎಂಬುದಾಗಿ ಯಾರು ಆತನ ಮೇಲೆ ನಾವು ನಂಬಿಕೆ ಇಡುತ್ತೀವೋ ಆತನ ರಕ್ತ ನಮ್ಮನ್ನು ನೀತಿವಂತರನ್ನಾಗಿ ಮಾಡುತ್ತದೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ ಯೇಸುವಿನ ರಕ್ತ ಇರಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ರಕ್ತ ಇರುವುದರಿಂದ ಆ ರಕ್ತದ ಮೂಲಕ ನಾವು ನೀತಿವಂತರಾಗಿ ಕರೆಯಲ್ಪಡುತ್ತೇವೆ, ನೀತಿವಂತರಾಗಿ ಮುಂದೆ ಹೋಗ್ತೀವಿ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಗಲಾತ್ಯ 5:5 ಕೂಡ ನಾವು ನೋಡುತ್ತೇವೆ, ನಂಬಿಕೆಯಿಂದಲೇ ನಾವು ನೀತಿವಂತರು ಆಗ್ತಾ ಇದ್ದೇವೆ. ರೋಮ 5ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೀವಿ, ಆತನ ರಕ್ತದಿಂದ ನಾವು ನೀತಿವಂತರಾಗಿದ್ದೇವೆ. ಯಾವುದರಿಂದ ನಾವು ನೀತಿವಂತರಾಗಿದ್ದೇವೆ? ಆತನ ರಕ್ತ. ಇವತ್ತು ನೀತಿವಂತ ಮಗಳು ಎಂಬುದಾಗಿ ನಾವು ಕರೆಯಲ್ಪಡ್ತಾ ಇದ್ದೀವಿ ಅಂದರೆ ಇದರ ಅರ್ಥ ಯೇಸು ಸ್ವಾಮಿ ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸುವುದರಿಂದ ನಮಗೊಂದು ಹೆಸರು ಉಂಟಾಗ್ತಾ ಇದೆ, ಏನೆಂದರೆ ನಾವು ನೀತಿವಂತರಾಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಭಯಪಡುವುದರಿಂದ, ದೇವರ ಮಾತು ಕೈಕೊಂಡು ನಡೆಯುವುದರಿಂದ ದೇವರಿಂದ ನೀತಿವಂತರಾಗ್ತಾ ಇದ್ರು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನನ್ನು ನಂಬುವುದರಿಂದ, ಆತನಿಗೆ ಭಯಪಡುವುದರಿಂದ, ಆತನ ಮಾರ್ಗದಲ್ಲಿ ನಡೆಯುವುದರಿಂದ, ಆತನ ವಾಕ್ಯವನ್ನು ಕೈಕೊಂಡು ನಡೆಯುವುದರಿಂದ, ಆತನ ಮೇಲೆ ವಿಶ್ವಾಸ ಮಾಡುವುದರಿಂದ ನಾವು ನೀತಿವಂತರಾಗಿ ಕರೆಯಲ್ಪಡ್ತಾ ಇದ್ದೇವೆ. ಹಾಗಾಗಿ ದಾವೀದನು ಅದನ್ನೇ ಹೇಳ್ತಾನೆ, ದೇವರೇ ನೀನು ಎಂಥವರನ್ನ ನೀನು ಆಶೀರ್ವಾದ ಮಾಡ್ತೀನಿ ಅಂದರೆ ನೀತಿವಂತರನ್ನ ನೀನು ಆಶೀರ್ವಾದ ಮಾಡ್ತೀಯ, ದುಷ್ಟರನ್ನ ನೀನು ಆಶೀರ್ವಾದ ಮಾಡುವ ದೇವರಲ್ಲ, ಮನಸ್ಸಿಗೆ ಬಂದ ಹಾಗೆ ನಡೆಯುವವರನ್ನು ನೀನು ಆಶೀರ್ವದಿಸುವ ದೇವರಲ್ಲ, ಕೆಸರನ್ನ ಎಸುವ ಜನರನ್ನ ನೀನು ಆಶೀರ್ವಾದ ಮಾಡುವ ದೇವರಲ್ಲ. ಎಂಥ ದೇವರಂದ್ರೆ ನೀತಿವಂತರನ್ನ ನೀನು ಆಶೀರ್ವದಿಸುವಂಥ ದೇವರಾಗಿದೆಯಾ. ಹಲ್ಲೆಲೂಯಾ. ಈಗಾದರೆ ಇದರ ಅರ್ಥ ದಾವೀದನು ಎಂಥವನಾಗಿದ್ದಾನೆ? ಈಗ ಹಳೆ ಒಡಂಬಡಿಕೆ ಪ್ರಕಾರ ನೀತಿವಂತನಾಗಿದ್ದಾನೆ. ದೇವರಂದ್ರೆ ಭಯ ಇದೆ, ಪ್ರಾರ್ಥನಾ ಜೀವಿತ ಇದೆ, ನಂಬಿಕೆಯಲ್ಲಿ ಆತನು ಹೋಗ್ತಾ ಇದ್ದಾನೆ, ಭಯದಲ್ಲಿ ಹೋಗ್ತಾ ಇರುವುದರಿಂದ ಹಳೆ ಒಡಂಬಡಿಕೆಯಲ್ಲಿ ದಾವೀದನು ನೀತಿವಂತನಾಗಿದ್ದಾನೆ. ಸೊ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ನಾವು ನೀತಿವಂತರಾಗಿದ್ದೇವೆ. ಯಾವುದರಿಂದ? ಯೇಸುವನ್ನು ನಂಬಿದರಿಂದ, ನಮ್ಮ ಹೃದಯದಲ್ಲಿ ಆತನ ಸ್ವೀಕರಿಸುವುದರಿಂದ ಮತ್ತು ಆತನ ವಾಕ್ಯಗಳನ್ನು ಕೈಕೊಂಡು ನಡೀತಾ ಇರುವುದರಿಂದ ಆತನ ರಕ್ತ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದೆ. ಹಳೆ ಒಡಂಬಡಿಕೆ ಅವರು ಎಷ್ಟು ಭಯಭಕ್ತಿಯಿಂದ ನಡೀತಾ ಇದ್ರು, ದೇವರ ಮಾತನ್ನು ಕೇಳೋದ್ರಲ್ಲಿ, ದೇವರ ಮಾತನ್ನು ಕೈಕೊಳ್ಳೋದ್ರಲ್ಲಿ ಎಷ್ಟು ಭಯಭಕ್ತಿಯಿಂದ ನಡೀತಾ ಇದ್ರು. ಹೊಸ ಒಡಂಬಡಿಕೆಯಲ್ಲೂ ಕೂಡ ಬರುವಾಗ ಯೇಸುಸ್ವಾಮಿ ಹೇಳ್ತಾರೆ, ನೀವು ನನ್ನ ಆಜ್ಞೆಗಳನ್ನು ಪಾಲಿಸುವುದಾದರೆ ನಿಜವಾಗಿ ಕೂಡ ನೀವು ನನ್ನನ್ನು ಪ್ರೀತಿಸುವರಾಗಿರ್ತೀರಿ ಮತ್ತು ನನ್ನ ಶಿಷ್ಯರು ನೀವಾಗಿರ್ತೀರಿ ಎಂಬುದಾಗಿ ಸ್ವಾಮಿ ಹೇಳುವುದನ್ನು ನಾವು ನೋಡುವಂತರಾಗಿದ್ದೇವೆ. ಹೌದು. ಸೊ ಆತನ ನಂಬಿದ ಮೇಲೆ, ಆತನ ವಾಕ್ಯಗಳನ್ನು ಕೈಕೊಂಡು ನಡೆಯುವಾಗ ಆತನ ನೀತಿಯಲ್ಲಿ ನಾವು ನಡೆಯುವಂತರಾಗಿದ್ದೇವೆ. ಸೊ ಅದನ್ನೇ ದಾವೀದನು ಹೇಳ್ತಾನೆ, ನೀತಿವಂತರನ್ನ ನೀನು ಆಶೀರ್ವದಿಸುವ ದೇವರು, ನಿನ್ನ ದಯೆಯು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುತ್ತದೆ. ಅಂಥವರ ಮೇಲೆ ನಿನ್ನ ಗುರಾಣಿ ಹಸ್ತ ಆವರಿಸಿಕೊಳ್ಳುತ್ತದೆ. ನೀನು ಅಂಥವರನ್ನ ಕಾಪಾಡ್ತೀಯ. ನಿನ್ನ ಗುರಾಣಿ ಏನು ಮಾಡ್ತದೆ ಅಂದರೆ ಅದು ಕಾಪಾಡ್ತದೆ. ಶತ್ರು ಬೀಸುವಂಥ ಬಾಣದಿಂದ ಅದು ಕಾಪಾಡುವ ರೀತಿಯಲ್ಲಿ ನಿನ್ನ ದೊಡ್ಡ ಗುರಾಣಿ ಅವರನ್ನು ಕಾಪಾಡ್ತದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನೀತಿಯನ್ನು ಕೈಕೊಂಡು ನೀತಿಯಲ್ಲಿ ನಡೆಯುವಂಥ ಮನುಷ್ಯರ ಮೇಲೆ ದೇವರ ದೃಷ್ಟಿ ಇರ್ತದೆ. ದೇವರವರನ್ನು ನೋಡ್ತಾನೆ, ದೇವರು ಅವರ ಜೊತೆಯಲ್ಲಿ ಇರ್ತಾನೆ, ಮತ್ತು ಅಷ್ಟು ಮಾತ್ರವಲ್ಲ ಅವರನ್ನು ದೇವರು ಪ್ರೀತಿಸ್ತಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದನ್ನೇ ದಾವೀದನು ಹೇಳ್ತಾನೆ, ಅಂಥವ್ರನ್ನ ಮಾತ್ರ ದೇವರೇ ನೀನು ಆಶೀರ್ವಾದ ಮಾಡ್ತೀಯಾ. ಆಮೆನ್. ಇವತ್ತು ಭಾಳ ಜನ ದೇವರಿಂದ ಆಶೀರ್ವಿಸಲ್ಪಡ್ತಾ ಇಲ್ಲ, ದೇವರ ಆಶೀರ್ವಾದ ಅವ್ರ ಮೇಲೆ ಇಲ್ಲ ಎಂಬುದಾಗಿ ಹೇಳುವುದಾದರೆ ಇದರ ಅರ್ಥ
ಅವರ ನೀತಿ ಇನ್ನೂ ಸರಿಯಾಗಿಲ್ಲ ಎಂಬುದಾಗಿ ಅರ್ಥ. ಇನ್ನೂ ಸರಿಯಾಗಿ ಅವರ ರಕ್ಷಣೆ ಹೊಂದಿಲ್ಲ ಎಂಬುದಾಗಿ ಅರ್ಥ. ಇನ್ನು ಸರಿಯಾಗಿ ಅವರು ದೇವರನ್ನು ನಂಬಿಲ್ಲ ಎಂಬುದಾಗಿ ಅರ್ಥ. ಇನ್ನು ಸರಿಯಾಗಿ ದೇವರಲ್ಲಿ ಭಯಭಕ್ತಿಯಲ್ಲಿ ಅವರು ಜೀವಿಸ್ತಾ ಇಲ್ಲ ಎಂಬುದಾಗಿ ಅರ್ಥ. ಇನ್ನು ಸರಿಯಾಗಿ ದೇವರ ವಾಕ್ಯವನ್ನು ಅವರು ಕೇಳಿಸ್ಕೊಳ್ತಾ ಇಲ್ಲ, ಇನ್ನು ಸರಿಯಾಗಿ ದೇವರ ವಾಕ್ಯಂತ ಅವರಿಗೆ ನಡೀತಾ ಇಲ್ಲ ಎಂಬುದಾಗಿ ಅದು ತೋರಿಸುವಂಥದ್ದಾಗಿದೆ. ಹಾಗೆ ಸೊಲೊಮೋನ್ ಕೂಡ ಬರೀತಾನೆ ಜ್ಞಾನೋಕ್ತಿಯಲ್ಲಿ, ನೀತಿವಂತರನ್ನು, ಅವರ ಗುಡಾರಗಳನ್ನು, ಅವರ ಮನೆಯನ್ನು, ನೀತಿವಂತರವರ ಮನೆಯನ್ನು ನೀನು ಆಶೀರ್ವದಿಸುವ ದೇವರು ನೀನಾಗಿದೆ ಎಂಬುದಾಗಿ. ಓದೋಣ ಜ್ಞಾನೋಕ್ತಿ 3ನೇ ಅಧ್ಯಾಯ 33ನೇ ವಚನ. ಯೆಹೋವನು ದುಷ್ಟನ ಮನೆಯನ್ನ ಶಪಿಸುವನು, ನೀತಿವಂತರ ಮನೆಯನ್ನ, ನೀತಿವಂತನಿರುವ ಜಾಗವನ್ನ, ನೀತಿವಂತರ ಮನೆಯನ್ನ ಆಶೀರ್ವದಿಸುವ ದೇವರು. ಎಂಥ ಜನರನ್ನ ದೇವರು ಆಶೀರ್ವಾದ ಮಾಡ್ತಾರಂತೆ? ನೀತಿವಂತರ ಮನೆ, ನೀತಿವಂತರ ಮನೆಯನ್ನ ದೇವರು ಆಶೀರ್ವಾದ ಮಾಡ್ತಾರೆ. ಯಾರು ಕರ್ತನ ಮೇಲೆ ನಂಬಿಕೆ ಇಟ್ಟು ಅವರ ಜೀವಿಸುತ್ತಾ ದೇವರಿಗೆ ಭಯಭಕ್ತಿಯಲ್ಲಿ ನಡ್ಕೊಳ್ಳುತ್ತಾ ಆತನ ಮಾರ್ಗದಲ್ಲಿ ಜೀವಿಸುತ್ತಾ ಆತನ ದಾರಿಯಲ್ಲಿ ಅವರು ನಡೀತಾ ಇರ್ತಾರೋ ಅಂಥವ್ರನ್ನ ದೇವರು ಆಶೀರ್ವದಿಸುವಂಥ ದೇವರು. ಅವರನ್ನು ಆಶೀರ್ವಾದ ಮಾಡ್ತಾರೆ, ಅವರ ಮನೆಯನ್ನು ಕೂಡ ಆಶೀರ್ವಾದ ಮಾಡ್ತಾನೆ. ಆಮೇನ್. ಹಾಗಾದರೆ ಇನ್ನೂ ಹೆಚ್ಚಾಗಿ ನಾವು ನೀತಿವಂತರಾಗಿ ನಡೆಯಬೇಕಾಗಿರುವುದನ್ನು ನಾವು ನೋಡುತ್ತೇವೆ. ದಾವೀದನ ನೀತಿಯಲ್ಲಿ ನಡೆದ ದಾವೀದನು ದೇವರಂದರೆ ಭಯ ಇತ್ತು, ಭಕ್ತಿ ಇತ್ತು, ಪ್ರಾರ್ಥನಾ ಜೀವಿತ ಇತ್ತು. ಸಮಸ್ಯೆಗಳು ಬರುವಾಗ ದೇವರನ್ನು ಆತುಕೊಳ್ತಾ ಇದ್ದ, ಪರಿಸ್ಥಿತಿಗಳು ಬರುವಾಗ ದೇವರ ಮುಂದೆ ಎಲ್ಲವನ್ನು ಹಂಚಿಕೊಳ್ತಾ ಇದ್ದ. ಹಾಗಾಗಿ ಆತನ ಅನುಭವಿಸಿ ಆತನು ಹೇಳ್ತಾನೆ, ನೀತಿವಂತರನ್ನ ದೇವರೇ ನಿನ್ನ ಆಶೀರ್ವಾದ ಮಾಡುವ ದೇವರು, ನಿನ್ನ ಗುರಾಣಿ ಅವರಿಗೆ ಕಾಯುವಿಕೆಯಾಗಿ ಅವರನ್ನು ಕಾಪಾಡುತ್ತದೆ ಎಂಬುದಾಗಿ ದಾವೀದನ ವಾಕ್ಯ ಭಾಗದಲ್ಲಿ ಹೇಳುವುದನ್ನು ನಾವು ನೋಡುವಂತರಾಗಿದ್ದೇವೆ. ಹಲ್ಲೆಲೂಯಾ. ಹಾಗಾಗಿ ನಮ್ಮನ್ನು ದೇವರು ನೀತಿವಂತರಾಗಿ ನಾವು ನಡೆಯುವಾಗ, ಕರ್ತನ ಮೇಲಿರುವ ನಂಬಿಕೆಯಿಂದ, ಯೇಸು ಸ್ವಾಮಿಯಿಂದ ನಾವು ನೀತಿವಂತರಾಗಿರುವಾಗ, ಹಳೆ ಒಡಂಬಡಿಕೆಯಲ್ಲಿ ಅವರು ದೇವರ ಮೇಲಿರುವ ನಂಬಿಕೆಯಿಂದ, ಭಯಭಕ್ತಿಯಿಂದ ನೀತಿವಂತರಾಗಿ ಕರೆಯಲ್ಪಡ್ತಾ ಇದ್ದರು. ಆದರೆ ಇವತ್ತು ನಾವು ಯೇಸು ಕ್ರಿಸ್ತನ ರಕ್ತದಿಂದ ಆತನ ನಂಬಿದರ ಮೂಲಕವಾಗಿ, ನಮ್ಮ ಹೃದಯದಲ್ಲಿ ಆತನನ್ನು ಬಲವಾಗಿ ವಿಶ್ವಾಸ ಮಾಡೋದ್ರ ಮೂಲಕವಾಗಿ ಆತನ ರಕ್ತ ನಮ್ಮನ್ನು ನೀತಿವಂತರಾಗಿ ಮಾಡುವಂಥದ್ದಾಗಿದ್ದಕ್ಕಾಗಿ ನೀತಿವಂತರಾಗಿರುವಂಥವರನ್ನು ಆತ ನಮ್ಮನ್ನು ಆಶೀರ್ವಾದ ಮಾಡುವುದು ಅಷ್ಟೇ ಅಲ್ಲ, ನಮ್ಮ ಮನೆಯನ್ನು, ನಾವಿರುವ ನಿವಾಸವನ್ನು ಆತನ ಆಶೀರ್ವದಿಸುವ ದೇವರಾಗಿದ್ದಾನೆ. ಸೊ ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಂಥರಾಗಿರೋಣ. ಹೌದು ಸ್ವಾಮಿ, ನೀತಿವಂತರ ಮೇಲೆ ನಿನ್ನ ಆಶೀರ್ವಾದ ಇರುವಂಥದ್ದಾಗಿದೆ. ನೀತಿವಂತರನ್ನು ನೀನು ಆಶೀರ್ವದಿಸುವ ದೇವರು, ನೀತಿವಂತರನ್ನು ನೀನು ಲಕ್ಷಿಸುವ ದೇವರು, ನೀತಿವಂತರ ಜೊತೆಯಲ್ಲಿ ಇರುವ ದೇವರು, ನೀತಿವಂತರ ದಾರಿಯನ್ನು ಗಮನಿಸುವ ದೇವರು, ಅವರ ಮಾರ್ಗವನ್ನು ಲಕ್ಷಿಸುವ ದೇವರು. ಹೌದು ಸ್ವಾಮಿ, ನೀತಿಯಲ್ಲಿ ದೇವರೇ ನಾನು ನಡೆಯುವಾಗ ನಿನ್ನ ರಕ್ತದ ಮೂಲಕ ಸ್ವಾಮಿ, ನಿನ್ನ ಒಂದು ಮೇಲೆ ವಿಶ್ವಾಸ ಇಡುವುದರ ಮೂಲಕ, ಕರ್ತನೆ ನಿನ್ನ ನಂಬಿದರ ಮೂಲಕ, ನಿನ್ನ ರಕ್ತದಿಂದ ದೇವರೇ ನಾನು ನೀತಿವಂತನಾಗಿದ್ದೇನೆ, ನೀತಿವಂತಳಾಗಿದ್ದೇನೆ. ನಿನ್ನ ರಕ್ತದ ಮೂಲಕ ದೇವರೇ ಇವತ್ತು ನಮ್ಮನ್ನು ನೀತಿವಂತರಾಗಿ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳೋಣ. ನೀತಿವಂತರನ್ನ ನಿನ್ನ ಆಶೀರ್ವಾದ ಮಾಡುವ ದೇವರಪ್ಪ ಸ್ವಾಮಿ. ಅವ್ರನ್ನ ಕೈ ಬಿಡುವ ದೇವರಲ್ಲ, ಅವ್ರನ್ನ ಇದ್ದ ಹಾಗೆ ಇಡುವ ದೇವರಲ್ಲ, ಇರುವ ಸ್ಥಿತಿಯಲ್ಲಿ ಅವ್ರನ್ನ ಬಿಡುವ ದೇವರಲ್ಲ. ಅವ್ರನ್ನ ಹಂತವಾಗಿ ಉನ್ನತವಾಗಿ ದೇವರೇ ಅವರನ್ನು ನಿನ್ನ ಆಶೀರ್ವದಿಸುವ ದೇವರು, ಅವರ ಮೇಲಿನ ಆಶೀರ್ವಾದ ಇರುವಂಥದ್ದಾಗಿದೆ ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ.